ಶಬರಿಮಲೆಗೆ ಹೋಗಿ ಬಂದ್ರೆ ಎಲ್ಲ ಇವತ್ತು ಸಿಕ್ಕಿದ್ದಾರೆ, ಇನ್ನೊಂದು ನಾಲ್ಕು ಸಿಕ್ಕಿಲ್ಲ. ಇವ್ನ ಕರೆಗೆ ನಗ್ತಾನಂದೆ. ಸ್ವಾಗತಂ ಸುಸ್ವಾಗತಂ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ರಾತ್ರಿ ಬಂದಿದ್ದೆ, ಡಾಬಾದಲ್ಲಿ ಮಲಗಿದ್ದೆ. 1:30 ಆಗಿತ್ತು ಊಟ ಮಾಡೋಷ್ಟೊತ್ತಿಗೆ. ಇವರು 6 ಗಂಟೆಗೆ ಅಲಾರಾಮ್ ಇಟ್ಟಿದ್ನು. ಅಲಾರಾಮ್ ಬಂದಕ್ಕೆ ಆಫ್ ಮಾಡಿ ಮಕ್ಕೊಂಬಿಟ್ಟಿದ್ದೀನಿ. ಇವಾಗ ಎದ್ದು 8 ಗಂಟೆ ಆಗಿತ್ತು. ಎದ್ದಾಗ ಟೀ ಕುಡಿದು ಹೋಗೋಣ ಬನ್ನಿ. ಈ ಹೋಟ್ಲನು ಒಂದು ಟೈಮ್ನಾಗೆ ಹೋಳಿ ಹಬ್ಬದ ದಿವಸ ಇಡೀ ಡ್ರೈವರ್ಸ್ಗಳಿಗೆಲ್ಲ ಊಟ ಫ್ರೀ ಕೊಟ್ಟಿದ್ದ. ಅದೇ ಹೋಟ್ಲ್ ನೋಡಿ ಇದು. ಇಲ್ಲಿ ಬಂದು ಅವಾಗಲಿಂದ 3ನೇ ಸಲ ಬಂದು ನಿಂತಿರೋದು ನಾನು. ಬಾಕಿ ಟೈಮ್ನಾಗೆಲ್ಲ ಹೋಗ್ತಿದ್ದೆ, ಊಟ ಮಾಡಿ ಹೋಗ್ತಿದ್ದೆ. ನಿಂತಿರೋದು ಇದೆ ಅವಾಗ ಒಂದ್ಸಲಿ, ಇದೊಂದ್ಸಲಿ ಬಂದು. ಪುಣ್ಯಾತ್ಮ ಗುರು ಈ ಹೋಟ್ಲನು. ಹೋಳಿ ಹಬ್ಬದ ದಿವಸ ಎಷ್ಟು ಜನ ಡ್ರೈವರ್ಸ್ ಇದ್ದಾರೋ ಎಲ್ಲರಿಗೂ ಊಟ ಫ್ರೀ ಕೊಟ್ಟಿದ್ದ ನೋಡಿ. ನಮ್ಮ ಅಭಿಮನ್ಯು ರೆಡಿಯಾಗಿದ್ದಾನೆ ಮನೆ ಕಡೆಗೆ ಹೋಗೋಕ್ಕೆ. ಬೇಗ ಬೇಗ ಎಬ್ಬರಿಸ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಚಿನ್ನ. ಎಷ್ಟು ಲೇಟಾಗಿ ಎದ್ಬಿಟ್ಟಿವಿ, 8 ಗಂಟೆ ಆಗೈತೆ. ಬನ್ನಿ ಹೊರಡೋಣ. ತಪ್ಪಿರೋದು ನಮ್ಮದೇ, ಯಾಕಂದರೆ ಅಲಾರಾಮ್ ಬಂದಿತ್ತು, ಆಫ್ ಮಾಡಿ ಮಕ್ಕೊಂಬಿಟ್ಟೆ ನಾನು. ಹೋದ್ರೆ ಹತ್ಬಿಡ ಅಂತೇಳಿ, ಯಾಕಂದರೆ ಸುಸ್ತಾಗ್ಬಿಟ್ಟಿದ್ದೆ ಗುರು. ಸುಸ್ತಾಗಿದ್ಮೇಲೆ ಮನುಷ್ಯ ತಡೆಯಲ್ಲ. ಅದಕ್ಕೆ ಇನ್ನೇನು ಊರ ಕಡೆಗೆ ಹೋಗೋದಲ್ಲ ಅಂತೇಳಿ ಇದು ಏನಪ್ಪ ಅಲಾರಾಮ್ ಆಫ್ ಮಾಡಿದೆ. ಫೋನಲ್ಲಿ ಇತ್ತು ಗುರು, ಎಲ್ಲ ಹಾಕಿದ್ದೆ. ಇವರು 850 ಕಿಲೋಮೀಟ್ರ್ ಬಂದೀನಿ. ಅದ್ರಾಗೆ ಮೊನ್ನೆ ಲೋಡ್ ಮಾಡಿದ ದಿವಸ 200 ಕಿಲೋಮೀಟ್ರ್ ಬಂದು ಟಾಚಿ ಮಾಡಿದ್ದೆ. ಅಂದರೆ 50 ಹೋಗಿ ಅಲ್ಲಿಂದ 150 ಬಂದಿದ್ದೆ ಲೋಡ್ ಮಾಡ್ಕೊಂಡು. 250 ಆಗಿತ್ತು, 200 ಆಗಿತ್ತು. ಇವಾಗ 800 ಆಗೈತೆ ನೋಡಿ. ನಮ್ಮದು ಡೆಪ್ ಬಂದು ಒಂದು ಫುಲ್ ಟ್ಯಾಂಕಿಗೆ 2000 ಕಿಲೋಮೀಟ್ರ್ ಬಂದೈತೆ. ಅಂದರೆ ಇವಾಗ ಫುಲ್ ಮಾಡಿದರೆ 50 ಚಿಲ್ಲರೆ ಹಿಡಿತತೆ. ಮೈಲೇಜ್ ಎಷ್ಟು ಬಂದದ ಅಂದರೆ ಡೆಫು 1 ಲೀಟ್ರಿಗೆ 40 ಕಿಲೋಮೀಟ್ರ್ ಬಂದತೆ. 40 ಬರಬೇಕು. ಆ ಗಾಡಿಗೆ 30 ಬರ್ತೈತೆ ಗುರು. 30 ಅಲ್ಲ 20 ಬರ್ತೈತೆ. 20-30 ಬರ್ತೈತೆ ಮೈಲೇಜ್. ಅದು ಗೊತ್ತಾಗ್ತಿಲ್ಲ. 1500 ಕಿಲೋಮೀಟ್ರ್ ಫುಲ್ ಟ್ಯಾಂಕ್ ಖಾಲಿ ಆಗ್ತೈತೆ ನಮ್ಮ ಗಾಡಿಗೆ. ಅದ್ರಾಗೆ ನಂದ್ರಾಗೆ 2000 ಬಂದೈತೆ ನೋಡಿ. ಹೋಗ್ಬೇಕಾರೆ 1150 ಆಗಿತ್ತು, ಇವಾಗ 850. 2000 ಕಿಲೋಮೀಟ್ರ್ ಆದ್ರೂ ಇನ್ನೊಂದು ಪಾಯಿಂಟ್ ಐತೆ, ಅಂದರೆ 40. ಡೀಸೆಲ್ ಬಂದು ಎಷ್ಟು ಕಿಲೋಮೀಟ್ರ್ ಐತಂದರೆ ಕರೆಕ್ಟಾಗಿ ಇನ್ನು 200 ಕಿಲೋಮೀಟ್ರ್ 250 ಕಿಲೋಮೀಟ್ರ್ ಹೋಗುತ್ತೇನೋ ನೋಡ್ಬೇಕು. ಅನಂತಪುರ ರೋಡಾಗ ಸಿಂಗಲ್ ರೋಡಾಗ ಏನು 250 ಹೋಗಲ್ಲ. ಮತ್ತು ಆಟೋ ರೀಜನ್ರೇಷನ್ ಚಾಲು ಆಯ್ತು ನೋಡಿದ್ರು ಇದಕ್ಕಿದ್ದಂಗೆ. ರಾತ್ರಿಯಿಂದ ಒಂದು 3-4 ಸಲ ಆಗೈತೆ, ಯಾಕಂತ ಗೊತ್ತಿಲ್ಲ. ಫಸ್ಟು ಅನಂತಪುರ ಶೋರೂಮ್ನಾಗ ಹೋಗಿ ಡೆಫ್ ಹಾಕ್ಸೋಣ. ನಾನು ಹೊರಗಡೆ ಡೆಫ್ ಹಾಕ್ಸ್ಕೊಂಡು ರಾತ್ರಿ ಹೋಗ್ಬಿಡ್ತಿದ್ದೆ. 2-3 ಸಲ ಆಟೋ ರೀಜನ್ರೇಷನ್ ಚಾಲು ಆಯ್ತು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಊದದ್ ಬಿಟ್ಟು ಬಾರ್ಸೋದು ಹಿಡ್ಕೊಂಡಂಗೆ ಆದಿತ್ತು ಅಂತೇಳಿ. ಒಂದ್ಸಲಿ ನೋಡಿದ್ರಲ್ಲ, ಮಧ್ಯರಾತ್ರಿ 2 ಗಂಟೆಗೆ ಇದು ಡೆಫಿನ್ ಟ್ಯಾಂಕ್ ಎಲ್ಲ ಬಿಚ್ಕೊಂಡು ಕೂತ್ಕೊಂಡಿದ್ವಿ. ತಿಪ್ಪೇಶಿ, ನಾನು, ಭಟ್ರು. ಅಂದರೆ ಅವತ್ತು 3 ಇದ್ವಿ. 3 ಒಂದು ಕೆಲಸ ಮಾಡ್ಕೊಂಡ್ವಿ. ಟ್ಯಾಂಕ್ ಎತ್ತಿದ್ವಿ. ಒಬ್ಬನೇ ಎಲ್ಲ ಎತ್ಲಕ್ಕೆ ಒದ್ದಾಡೋಣ. ಟೂಲ್ಸ್ ಬೇರೆ ಇಲ್ಲ ಸ್ಕ್ಯಾನರ್ ಬಿಚ್ಚೋಕ್ಕೆ. ಅದಕ್ಕೆ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಶೋರೂಮಾಗ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಮುಂದೆ ಸಿಗೋಣ. ಹಾಕ್ಸಕ್ಕೆ ಬಂದ್ವಿ ಟಾಟಾ ಶೋರೂಮ್ಗೆ, ಅನಂತಪುರ್ಗೆ. ಹೊರಗೈತೆ ನೋಡಿ ಗಾಡಿ ಅವ್ರದ್ದೇ. ಇದು ಹೊರಗಿಟ್ಟಿದ್ದಾರೆ ಕ್ಯಾನ್ ಸಮೇತನೇ. ಹಿಂಗೆ ನೆಳ್ಳಗಿದ್ದದ್ದು ಹಾಕ್ಸಿದ್ರೆ ಏನು ಏನು ಹಿಂಗೆ ನೆಳ್ಳಗಿದ್ದದ್ದು ಹಾಕ್ಸಿದ್ರೆ ಏನಾಗಲ್ಲ. ಬಿಸ್ಲಾಗ ಒಣಗಿರುತ್ತಲ್ಲ, ಅದನ್ನ ಹಾಕ್ಸ್ಬಾರ್ದು. ಅದನ್ನ ಹಾಕ್ಸಿದ್ರೆ ಇದಾಗೋದು. ಏನು ಗುರು, ಟೈರ್ ಸಲಿಬೇಕು, ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ನಮ್ಮ ಗಾಡಿದು ಎಫ್ಸಿನೂ ಐತೆ. ನಮ್ಮ ಓನರ್ ಏನು ಮಾಡ್ತಾರೋ ನೋಡಬೇಕು. ಫಸ್ಟು ಗಾಡಿ ಸರ್ವಿಸ್ ಮಾಡಿ ಒಂದು ಅರ್ಧ ಲೀಟ್ರ್ ವೈಟ್ ತಗೊಂಡು ಎಲ್ಲ ಟಚ್ ಅಪ್ ಮಾಡಿಬಿಡೋಣಂತೆ. ಡೆಫ್ ಹಾಕ್ಸನ್ ಬನ್ನಿ ಫಸ್ಟು, ಆಮೇಲೆ ಹೋಗ್ತಾ ಎಲ್ಲ ಮಾತಾಡೋಣಂತೆ ರೋಡಾಗಿ. ನೋಡಿದ್ರು 30 ಲೀಟ್ರ್ ಡೆಫ್ ಹಾಕ್ಸ್ಕೊಂಡೆ. ಟಾಟಾ ಶೋರೂಮು. ನಾನೊಂದ್ಸಲಿ ಬಂದಾಗ ನೋಡಿ 1 ಪಾಯಿಂಟ್ ಇದ್ದಿದ್ದೆ 4 ಪಾಯಿಂಟ್ ಆಗೈತೆ 30 ಲೀಟ್ರಿಗೆ. ನಾನೊಂದ್ಸಲಿ ಇಲ್ಲಿ ಏನಕ್ಕೆ ಬಂದಿದ್ದೆ ಅಂದರೆ ಲಿಫ್ಟು ಲೋಡ್ ತಗೊಂತಿಲ್ಲ ಅಂತೇಳಿ ಬಂದಿದ್ದೆ. ಬರೀ ಒಂದು ರಬ್ಬರ್ ಹಾಕೋಕ್ಕೆ. ಸಾಯಂಕಾಲ ಆಗ್ತೈತೆ ಅಂತ ಹೇಳಿದ್ರು. ಅವಾಗ ಸರಿಯಾಗಿ ಬೈಕೊಂಡು ಹೋಗಿದ್ದೆ ಶೋರೂಮ್ನಾಗ. ಮ್ಯಾನೇಜರ್ಗೆ ಬೈದೋಗಿದ್ದೆ.
ತೊಕ್ಕಲ ಶೋರೂಮು ಅಂತಂದು, ತೊಕ್ಕಲ ಅಂದರೆ ಕಸದ ಶೋರೂಮ್ ಇದ್ದಂಗೆ ಅಂತಂದು ಬೈದೋಗಿದ್ದೆ. ಇವಾಗ ಇವನ ಹತ್ರನೇ ಬಂದಿನಿ ಡೆಪ್ ಹಾಕ್ಸೋಕ್ಕೆ. ಯಾಕೇಳಿ ನಮಗೆ ಶೋರೂಮು ಇಲ್ಲಿ ಬಿಟ್ಟರೆ ಬೇರೆ ಸಿಗಲ್ಲ. ದುರ್ಗಕ್ಕೆ ಹೋಗಲ್ಲ. ಇನ್ನು 1 ಪಾಯಿಂಟ್ನಾಗ 200 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ. ಅಲ್ಲಿ ರಾತ್ರಿಯಿಂದ ಕರ್ನೂಲಿಂದ 1 ಪಾಯಿಂಟ್ ಬಂದತ್ತೆ. 1 ಪಾಯಿಂಟ್ ಇದ್ರೆ 300 ಕಿಲೋಮೀಟ್ರ್ ಹೋಗುತ್ತೆ. ಕಾಲೇಗ ತಕ್ಕ ನೋಡಿಬಾರ್ದು. ಇವರು ಡೆಫಿಗೆ ನಿಲ್ಸಿರೋದು ಎಲ್ಲ BS4 ಗಾಡಿಗಳಾಗಿದ್ದಾವೆ. BS4 BS6 ಗಾಡಿಗಳು ಎಲ್ಲ ಕಂಟೈನರ್ ಗಾಡಿ ನಿಂತಿದ್ದಾವೆ. ರೋಡಿಗೆ ತಗೊಳ್ಳೋಣ. ಇಲ್ಲಿಂದ ಕೇವಲ ಒಂದು 10ರಿಂದ 12 ಕಿಲೋಮೀಟ್ರು ಹೋಗಿ ನಮ್ಮ ಕಲ್ಯಾಣ ದುರ್ಗ ರೋಡಿಗೆ ಹೋಗ್ಬೇಕು. ಅಲ್ಲಿಂದ ಸೀದಾ ಚೆಟ್ಟೂರ್ ಮೇಲೆ ಹೋಗೋಣ, ಕುಂದ್ರಿಪಿ ಮೇಲೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ. ಅಲ್ಲಿ ನಮ್ಮ ಭರತನಾಟ್ಯ ಬಸವರಾಜ್ ಬೇರೆ ಸಿಗ್ತಾರೆ ಉಳ್ಳಾರ್ತಿನಾಗೆ. ನೋಡೋದು ಹಂಗೆ ಹೋದ್ರೆ ಆತ. ಬನ್ನಿ ಫಸ್ಟು ಹೋಗಿ ನಮ್ಮ ಕಲ್ಯಾಣ ದುರ್ಗ ರೋಡಿಗೆ ಟರ್ನ್ ಮಾಡ್ತು. ಚಾಯ್ ಕುಡಿಬೇಕು ಫಸ್ಟು. ಚಾ ಕುಡ್ದಲ್ಲ ಏನೆಲ್ಲರೂ ಬೆಳಿಗ್ಗೆ ಕುಡ್ದಿರೋದು. ಇನ್ನೊಂದು ನೋಡಿ ಇಷ್ಟ ತಕ್ಕಂಡು ಹೈವೇ ರೋಡ್ ಬಿಟ್ಟು ಹೈವೇ ರೋಡಿಂದ ಕಲ್ಯಾಣ ದುರ್ಗ ರೋಡಿಗೆ ಬಂದಿದ್ದೀನಿ. ಮೆಗಾ ಹೈವೇ ಅಂತಾರೆ. ಯಾವುದೋ ಗುರು ನಾನು ವೀಡಿಯೋ ಮಾಡ್ಬೇಕಾದ್ರೆ ಎಲ್ಲ ಇರಿಟೇಟ್ ಮಾಡ್ತಾವೆ ಗುರು. ಜಾಲ್ರಿ ಅಲ್ಲಿಗೆ ಎಲ್ಲ ಕಟ ಅಂತ ಜಾಲ್ರಿ ಲೂಸ್ ಆಗೈತೆ, ಟೈಟ್ ಮಾಡಿಲ್ಲ ನೋಡಿ. ಫುಲ್ ಟ್ಯಾಂಕ್ನಾಗೆ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂದರೆ 975 ಕಿಲೋಮೀಟ್ರ್ ಬಂದಿದೆ. ಆರಾಮಾಗಿ ರೋಡಾಗಿ ಇನ್ನೂ 150 ಕಿಲೋಮೀಟ್ರ್ ಗಾಡಿ ಹೋಗುತ್ತೆ. ಹೋದ್ರೆ ಅಥವಾ ವೈಪರ್ ಯಾಕೆ ಹಾಕಿದೆ ಅಂದರೆ ಅದು ಸೆಂಟ್ರಿಗೆ ಬಂದು ನಿಂತ್ಕೊಂತು. ಅದಕ್ಕೆ ನೋಡಿ ಇಲ್ಲಿಂದ ಕಲ್ಯಾಣ ದುರ್ಗವರೆಗೂ ರೋಡ್ ಚೆನ್ನಾಗೈತೆ ಗುರು. ಅಲ್ಲಿಂದ ಶೆಟ್ಟೂರು ಓಬಳಾಪುರದ ಮೇಲೆ ಹೋಗ್ತೀನಲ್ಲ, ಅದೇ ಒಂಚೂರು ಇರಿಟೇಟ್ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಹೋಗೋಣಂತೆ. ಕುಂದ್ರಿಪಿ ಮೇಲೆ ಇನ್ನೇನು ಹೋಗೋದು, ಚೆಟ್ಟೂರ್ ಮೇಲೆ ಹೋಗೋಣ ಬನ್ನಿ. ಅಲ್ಲೇ ಒಂದು 5-6 ಕಿಲೋಮೀಟ್ರು ರೋಡ್ ಚೆನ್ನಾಗಿಲ್ಲ. ಎಲ್ಲಂದರೆ ತಿಪ್ಪರಡ್ಡಳ್ಳಿ ಹತ್ರ. ಇನ್ನಿದ್ದೆಲ್ಲ ರೋಡು ಚೆನ್ನಾಗೈತೆ. ಚಾ ಕುಡಿಬೇಕಾಯ್ತು ಗುರು. ಇಲ್ಲೊಂದು ಚಾ ಕುಡಿಯೋಕೆ ನಿಲ್ಸನ್ ಬನ್ನಿ. ನೋಡಿ ಸ್ನೇಹಿತರೆ, ಕುಂದ್ರಿಪಿ ಮೇಲೆ ಹೋಗೋಣ ಅಂತಿದ್ದೆ. ಅಲ್ಲಿಂದೇನು ಹೋಗೋದಂತೇಳಿ ಹಿಂಗೆ ಬಂದೆ. ಯಾವ್ದಪ್ಪ ಇದು ದಾರಿ ಯಾರ್ಯಾರು ಬೀಳ್ತೈತೆ. ಈ ಹಂಸ ಬೇರೆ ಐತೆ, ಸಿಗ್ನಲ್ ಬೋರ್ಡ್ ಇಲ್ಲ, ಏನಿಲ್ಲ. ಯಾವುದಂದ್ರೆ ದಾರಿ ಇದು ಚಿಟ್ಟೂರು, ತಿಪ್ಪರಡ್ಡಳ್ಳಿ, ಮತ್ತು ಯಾವುದಪ್ಪ ಇದು ಓಬಳಾಪುರ, ಅಲ್ಲಿಂದ ಉಳ್ಳಾರ್ತಿ ಸೀದಾ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಚಳ್ಳಕೆರೆಗೆ ಹೋಗುತ್ತೆ. ಮೊದಲು ನಾವು ಕಂಡಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಬರ್ತಿದ್ವಿ. ಅಂದರೆ ನಮ್ಮ ಗುರು ಕಂಡಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಹೇಳೋಣ, ಅವ್ರು ಕೃಷ್ಣಪಟ್ಟಣಮಿಗೆ ಮೈನ್ಸ್ ಹೊಡಿಬೇಕಾದ್ರೆ ಇದೇ ದಾರಿಗೆ ಬರೋರಂತೆ ಉಳ್ಳಾರ್ತಿ ಮೇಲೆ. ಇವಾಗ ನಾನು ಇಲ್ಲೇ ಹೋಗ್ತಾ ಇದ್ದೀನಿ. ಕುಂದ್ರಿಪಿ ಮೇಲೆ ಹೋಗ್ತಿದ್ದೆ. ಕುಂದ್ರಿಪಿ ಮೇಲೆ ಹೋದರೆ ಅಲ್ಲಿಗೆ ಹಂಸಗುರು ಚಳ್ಳಕೆರೆಗೆ ಹೋಗೋ ಗಂಟನ ಅದ್ರಾಗೆ ಬೈಕು ಆಟೋದವ್ರು ಭಾಳ ಇರ್ತಾವೆ ಆ ರೋಡಾಗೆ. ಇರಿಟೇಟ್ ಆಗಿಬಿಡ್ತತೆ. ಅದಕ್ಕೆ ಇಲ್ಲೇ ಹೋಗ್ಬಿಡೋಣ ಅಂತೇಳಿ ಬಂದೆ. ಇನ್ನೇನು ಈ ರೋಡ್ನಾಗ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಏನಿಲ್ಲ. ಚೆಟ್ಟೂರು ಬಿಟ್ಬಿಟ್ರೆ ಅತ್ಲಾಗ ಯಾವ ಟ್ರಾಫಿಕ್ ಇರಲ್ಲ, ಏನಿಲ್ಲ. ಚೆಟ್ಟೂರಿಂದ ಅತ್ಲಾಗ ಆರಾಮಾಗಿ ಹೋಗ್ಬೋದು. ಒಂದು 2-3 ತಗ ಹಂಸಿದಾವೆ, ನಡೀತತೆ. ಅಲ್ಲಿ ಮಾತ್ರ ತಿಪ್ಪರಡ್ಡಳ್ಳಿ ಹತ್ರ ಮಾತ್ರ ಒಂದು 3 ಕಿಲೋಮೀಟ್ರ್ ಸಿಂಗಲ್ ರೋಡು. ಸಿಕ್ಕಾಪಟ್ಲೆ ಗುಂಡಿ ಬಿದ್ದಾವೆ. ಅದನ್ನು ತೋರಿಸ್ತೀನಿ ಬನ್ನಿ. ಚೀಲ ಬೇರೆ ಹೊರಗೆ ಬಂದ್ಬಿಟ್ಟಿದ್ದಾವೆ. ಹಿಂದೆ ಒಂದು 2-3 ಚೀಲ ಕತ್ರಿ ಹಾಕಿದ್ರೂ ಹೊರಗೆ ಬಂದ್ಬಿಟ್ಟಿದ್ದಾವೆ ಗುರು. ಅವು ಹೆಂಗೆ ಸರ್ಕೊಂಡು ಗೊತ್ತಿಲ್ಲ. ಹಿಂದ್ಗಡೆ ಅವ್ರು ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ. ಅಮಾಲ್ಯ ಅಂತೀನಪ್ಪ, ಯಾರು ಇವರು ವಾಚ್ಮ್ಯಾನ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಒಂದು ಚೀಲ ಬಂದದ್ದು ಹೊರಕ್ಕೆ ಅಂತಂದು. ಅವ್ರು ಹಂಗೂ ಬಿಟ್ಟಿಲ್ಲ ಅಂದರೆ ಏನು ಮಾಡೋದಂದರೆ ಆ ಚೀಲನ ಹಿಂದೆ ಕತ್ರಿ ಬಿಚ್ಚಿದ್ರೆ ಡೋರ್ ಬಿಚ್ಚಿ ಕತ್ರಿ ಬಿಚ್ಕೊಂಡ್ರೆ ಡೋರ್ ಮೇಲೆ ಬೀಳ್ತದೆ ಚೀಲ. ಕೇಳೋದು ಹಂಗೂ ಮಾತು ಕೇಳಿಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ ಬರೋಲ್ಲ. ಡೋರ್ ಮೇಲೆ ಹಾಕ್ಕೊಂಡು ಹೋಗೋದು ಒಳಕ್ಕೆ ಅಷ್ಟೇ. ನೋಡಿ ಭಾರಿ ರೂಲ್ಸು ರೆಗ್ಯುಲೇಷನ್ ಇರ್ತವೆ. ಒಂಚೂರು ರಿಕ್ವೆಸ್ಟ್ ಮಾಡ್ಕೋಬೇಕಷ್ಟೇ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರೂ ಬಿಡಲ್ಲ ಅನ್ನಲ್ಲ. ಒಟ್ಟು ಅವರಿಗೆ ಸೈಡಿಗೆ ಬರಬಾರ್ದು. ಹಿಂದೆ ಒಂದೇ ಒಂದು ಚೀಲ ಬಂದತ್ತೆ. ಏನಾದರೂ ಹೇಳಿದ್ರಾತು, ಟಾರ್ಪಲ್ ಉಬ್ಬೆತಣ ಅಂತಂದು ಒಳಗೆ ಹೋಗಿ ಹಗ್ಗ ಬಿಚ್ಚಿಗೆ ಡೋರ್ ಬಿಚ್ಚಿದ್ರೆ ಡೋರ್ ಮೇಲೆ ಬೀಳ್ತತೆ. ಹೆಂಗೋ ಅಲ್ಲಿ ನಮ್ಮೂರವ್ರು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಸ್ಬೇಕಷ್ಟೆ. ಬನ್ನಿ ಹೋಗೋಣ, ಏನು ಮಾಡ್ತೀರ. ಇದು ಬಾರ್ಡರ್ನಾಗಿರೋದು ನಮ್ಮ ಕರ್ನಾಟಕ ಸೇರುತ್ತೆ. ಓಬಳಾಪುರ ಅಂತೇಳಿ. ಆಂಧ್ರ ಎಷ್ಟಕ್ಕೈತೆ ಅಷ್ಟಕ್ಕೆ ರೋಡ್ ಮಾಡ್ಕೊಂಡಾರೆ. ನಮ್ಮ ಕರ್ನಾಟಕದಾಗ ರೋಡೇ ಮಾಡಿಲ್ಲ. ಈ ಊರಿನವ್ರು ಗ್ರಾಮ ಪಂಚಾಯತಿ ಸದಸ್ಯರಾದರೂ ಮಾಡಿಲ್ಲ, ಏನಿಲ್ಲ. ನೋಡಿ ಎಷ್ಟು ಗುಂಡಿ ಬಿದ್ದಾವೆ. ಇದ್ರಾಗೆ ಓಡಾಡ್ತಾರೆ ಪಾಪ ಇವರು. ಬಸ್ ಎಲ್ಲ ಇದ್ರಾಗೆ ಓಡಾಡ್ತಾರೆ. ಈ ಊರು ದಾಟೋವರೆಗೂ ಹಿಂಗೆ ಇರೋದು. ಇದು ಸೆಂಟ್ರಾಗೆ ನೀವು ಮಾಡ್ರಿ ನಾವು ಮಾಡ್ರಿ ಅಂತ ಹಂಗೆ ಕೈ ಬಿಟ್ಬಿಡ್ತಾರೆ. ಇಲ್ಲೊಂದೇ ಅಲ್ಲ,
ಬಾರ್ಡ್ರ್ನಾಗ ಹಳ್ಳಿಗಳು ಏನದಾವ ಅವೆಲ್ಲ ಹಂಗೆ ಮಾಡೋದು, ರೋಡೇ ಮಾಡಲ್ಲ. ನೋಡಿ ಎಷ್ಟು ಗುಂಡಿ ಇದ್ದಾವೆ, ಗಾಡಿ ಸುಮ್ಮನೆ ಮನೆಗೆ ಎದ್ದಳ್ತತೆ. ಹಿಂದೆ ಚೀಲ ಹೊರಗೆ ಬಂದಿತ್ತು, ಲಾಸ್ಟ್ ನಿಟ್ಟಿಗೆ ಹೆಂಗನಾಗ್ಲಿ ಅಂತೇಳಿ ಬೆಲ್ಟ್ ಹಾಕ್ಬಿಟ್ಟೆ ಗುರು. ಈ ಗುಂಡೆಗೆಲ್ಲ ನಾ ಸರ್ದಿರ್ದಾವಂತೇಳಿ ಹಿಂದೆ ಒಂದು ಚೀಲ ಹೆಂಗೆ ಹೊರಗೆ ಕುಂತಂತ ಗೊತ್ತಿಲ್ಲ. ಅಲ್ಲಿ ಉಳ್ಳಾರ್ತಿನಾಗ ನಿಲ್ಸಿದ್ಮೇಲೆ ತೋರಿಸ್ತೀನಿ. ಡೀಸೆಲ್ ಬೇರೆ ಹಾಕ್ಸ್ಬೇಕಲ್ಲಿ, ಡೀಸೆಲ್ ಹಾಕ್ಸಿ ಊಟ ಗಿಟ ಮಾಡ್ಕೊಂಡು ಹೋಗೋಣ. ಬೆಳಿಗ್ಗೆ 3 ಇಡ್ಲಿ ತಿಂದಿದ್ದು ಗುರು, ಹೊಟ್ಟೆ ಗುಡುಗುಡು ಅಂತ ಅಲ್ಲಿ. ನಾವು ಬೆಳಿಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಬಂದ್ವಿ ಗುರು? 2 ಗಂಟೆ ಆದ್ರೂ ಇನ್ನೂ ಇಲ್ಲೇ ಇದ್ದೀವಿ. 10 ಗಂಟೆ ಆಗಿತ್ತು, 10:30 ಆಗಿತ್ತು. ನಾನು ಅನಂತಪುರನಾಗ ಡೆಪ್ ಹಾಕ್ಸ್ಬಿಟ್ಟಾಗ ಊರ ಹತ್ರಕ್ಕೆ ಬಂದಾಗ ಅಷ್ಟೇ ಗುರು, ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಬರೀ ಇದೇ ಆಗ್ಬಿಡ್ತೈತೆ. ಊರಿಂದ ದೂರ ಇದ್ರೇನು ನಂಗೆ ಬಂದ್ಬಿಡ್ತೀವಿ. ಊರ ಹತ್ರಕ್ಕೆ ಬಂದಾಗ ಹಂಗೆ ಏನು ಮಾಡ್ತೀರಾ, ಬಿಸಿಲು ಟೈರು ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಇನ್ನು ಈ ಊರು ದಾಟಿದ ಮೇಲೆ ಒಂದು ಸಿಂಗಲ್ ರೋಡ್ ಐತೆ, ಅದನ್ನು ತೋರಿಸ್ತೀನಿ. ಕರೆಕ್ಟಾಗಿ ಗಾಡಿ ಓಡಾಡೋಕೆ ಅಷ್ಟೇ ಜಾಗ ಇರೋದು. ಅದನ್ನು 10 ಗಂಟೆಗೆ ಬಂದು ಉಳ್ಳಾರ್ತಾಗ ನಿಲ್ಸಿದ್ದೆ. ನಮ್ಮ ಬಾವರ ಮನೆಗೆ ಹೋಗಿದ್ದೆ, ನಮ್ಮ ತಂಗಿಯರ ಮನೆಗೆ. ಅರ್ಜೆಂಟಾಗಿ ಹೋಗಿ ಅಲ್ಲಿ ಏನು ಖಾಲಿ ಮಾಡೋದಿರಲಿಲ್ಲ. ಯಾಕೋ ಸೆಕೆಂಡ್ ಹಾಕ್ಸಲ್ ಟೈರು ಬ್ರೇಕ್ ಹೊಡೆದು ಹೀಟ್ ಆಗಿದ್ವು. ಅದಕ್ಕೆ ಟೈರು ಕೂಲ್ ಆಗ್ತಾವಂತೇಳಿ ಗುರು ಬಂಕಾಗಿ ಗಾಡಿ ನಿಲ್ಸಿದ್ನಿ. ಡೀಸೆಲ್ ಇಲ್ಲ ಅಂತ ಹೇಳೇ ಇಲ್ಲ ಅವನು, ನನಗೆ ಗೊತ್ತೇ ಇಲ್ಲ. ನಾನು ಬಂದು ಡೀಸೆಲ್ ಹಾಕ್ಸ್ಬೇಕಾದ್ರೆ ಡೀಸೆಲ್ ಇಲ್ಲ ಅಂದ. ಆಮೇಲೆ ಇನ್ನೊಂದು ಚಳ್ಳಕೆರೆ 12 ಕಿಲೋಮೀಟ್ರ್ ಅಲ್ಲ, ಅದ್ರಾಗೆ ಬಂದಿದ್ದೀನಿ. ಫುಲ್ ಮುಳ್ಳೆ ಕೆಳಗೆ ಬಿದ್ದುಬಿಟ್ಟೈತೆ. ಮುಳ್ಳು ಕೆಳಗೆ ಬಿದ್ದರೆ 23 ಕಿಲೋಮೀಟ್ರ್ ಹೋಗ್ತದೆ ಅನ್ನೋ ಭರವಸೆ ಮೇಲೆ ಬಂದೀನಿ. ಇನ್ನೇನೊಂದು 2-3 ಕಿಲೋಮೀಟ್ರ್ ಐತೆ ಅಷ್ಟೇ ಪೆಟ್ರೋಲ್ ಬಂಕು. ಟಾಟಾ ಫ್ಲೈಟ್ ಹತ್ರ ಇದ್ದೀನಿ. ಚಳ್ಳಕೆರೆ ರೋಡಾಗ ಐತಲ್ಲ, ಅಲ್ಲಿ ಡೀಸೆಲ್ ಹಾಕ್ಕೊಂಡು ಹಿಂಗೆ ನಾಲ್ಕನೆಟ್ಟಿ ರೋಡ್ಗೆ ಹೋಗಿ ಅಲ್ಲಿಂದ ಫ್ಲೈಓವರ್ ಹತ್ತಿ ಸೀದಾ ಬೈಪಾಸ್ ಇಟ್ಕೊಂಡು ಹೊರಟ್ಬಿಡೋದು ದುರ್ಗದ ಕಡೆ. ಮತ್ತೆ ಸಿಟಿಗೆ ಹೋಗೋದು, ಅಲ್ಲಿ ಇನ್ನೇನು ಸೆಕ್ಷನ್ನೇ ಬೇಡ. ಒಟ್ಟಿನ ಗಾಡಿ ಚಳ್ಳಕೆರೆಗೆ ಬರ್ತದೆ. ರೆಡಿ ಅಭಿಮನ್ಯು, ಹೋಗೋಣ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ. ರಾತ್ರಿ ಬಂದು ಗೋದ್ರೇಜ್ನಾಗ ಗಾಡಿ ಬಿಟ್ಟು ಮನೆಗೆ ಹೋಗಿದ್ದೆ, ನಾನು ನಮ್ಮ ತಮ್ಮ. ಇವಾಗ ಬಂದಿದ್ನಿ, ಹಗ್ಗ ಟಾರ್ಪಲ್ ಬಿಚ್ಚಬೇಕು. ಇನ್ನು ಶಾಂಪಲ್ ತೆಗ್ದಿಲ್ಲ. ಹಗ್ಗ ಟಾರ್ಪಲ್ ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ. ಶಾಂಪಲ್ ತೆಗೆದು ಮಧ್ಯಾಹ್ನಂತೆ ಗೊತ್ತಾಗೋದು ಪಾಸ್ ಫೇಲ್ ಅಂತಂದು. ಇನ್ನು ಅನ್ಲೋಡ್ ಮಾಡೋಕ್ಕೆ ಜಾಗ ಇಲ್ಲ ಅಂತಿದ್ರು. ಯಾಕಂದರೆ ಅನ್ಲೋಡ್ ಮಾಡೋರು ಶಾಂಪಲ್ ತೆಗಿಯೋರೆಲ್ಲ ನಮ್ಮೂರವರೆಲ್ಲ, ಹಂಗಾಗಿ ಗೊತ್ತಾಗುತ್ತೆ ನಮಗೆ. 3 ಗಾಡಿ ಅದಾವೆ, 2 ಗಾಡಿಗೆ ಜಾಗ ಐತೆ ಅಂತ ಹೇಳಿದ್ದ ನಮ್ಮ ಅಣ್ಣಯ್ಯ. ಬಾ ನೋಡೋಣ ಅಂತ ಹೇಳಿದಾನೆ ಅವನು. ನಮ್ಮ ಅಣ್ಣಯ್ಯ ಬರೋದು 10 ಗಂಟೆಗೆ. 10 ಗಂಟೆ ಮೇಲೆ ಗೊತ್ತಾಗುತ್ತೆ ಜಾಗ ಐತಾ ಇಲ್ಲ ಅಂತಂದು. ಇನ್ನೊಂದು ಯಾವುದೋ ಗಾಡಿ ಬಂದು ಟಾರ್ಪಲ್ ಬೇರೆ ಬಿಚ್ಚಿದಾರೆ ಗುರು. ಅಂದರೆ ನಾನು ರಾತ್ರಿ ಬಂದಿನಿ, ಅದು ಇವಾಗ ಬಂದಿರ್ಬೇಕು. ನೋಡೋಣ ಬನ್ನಿ, ಫಸ್ಟ್ ಟಾರ್ಪಲ್ ಬಿಚ್ಚೋಣ. ನೋಡಿ ಅಲ್ಲೊಂದು ಗಾಡಿ ಐತೆ, ಅಲ್ಲೊಂದು ಐತೆ. ನಮ್ಮ ಗಾಡಿ ಮುಂದೆ ಮೆಕ್ಕೆಜೋಳದ ಗಾಡಿ ಹೊಡೆದೋಗಿದ್ದಾರೆ. ನನ್ನ ಗಾಡಿ ಪಕ್ಕದಾಗೆ ಒಂದು ಗಾಡಿ ಇತ್ತು ಗುರು, ಡಿವೋಸಿನೋ ಏನು, ಇವೆಲ್ಲ ಒಂದೇ ಮಾಲ್. ಅದು ಇದು ನೋಡ್ಬೇಕು. ನೋಡ್ಗುರು ಹಗ್ಗ ಟಾರ್ಪಲ್ ಬಿಚ್ಚಬೇಕು. ಸೋಯಾ ಗಾಡಿ ನಾನು ಹಿಂದೆ ಬಂದಿರೋದೊಂದು ಶಾಂಪಲ್ ತೆಗಿದ್ದಾರೆ. ರಾತ್ರಿ ನಿಂತಿತ್ತು ನಾನು ಬಂದಾಗ. MH16 ವೀಲು. ನಾನು ಬಿಲ್ ಕೊಟ್ಟಿಲ್ಲ ಅಂತಿನ್ನ, ಗಾಡಿ ಹತ್ರ ಬರ್ಬೋದು. ಇನ್ನು ಹಗ್ಗ ಟಾರ್ಪಲ್ ಬಿಚ್ಚನ್ ಬನ್ನಿ, ಬೇಗ ಬಿಚ್ಚಿ ಮಡ್ಸಿಡೋಣ. ಒಬ್ಬನೇ ಇರೋದು, ಕೆಳಗೆ ಬಿಚ್ಚಬೇಕು, ಮೇಲೆ ಹೋಗ್ಬೇಕು. ಫಸ್ಟು ಕೆಲಸ ಮುಗಿಸೋಣ ಬನ್ನಿ, ಆಮೇಲೆ ಮಾತಾಡೋಣಂತೆ. ಬಿಚ್ಚದೆ ಗುರು ಒಬ್ಬನೇ ಹಗ್ಗ ಟಾರ್ಪಲ್. ಬೆಳಿಗ್ಗೆನೆ ವ್ಯಾಯಾಮ ಮಾಡ್ದಂಗೆ ಆಗ್ತದೆ. ಸೊಂಟೆ ಎಲ್ಲ ಎಂಟಣೆ ಆಗ್ಬಿಟ್ಟು ಅದ್ರಾಗ ಗಾಳಿ ಬೇರೆ. 2 ಟಾರ್ಪಲ್ ಎತ್ತಿಕ್ಕಷ್ಟು. ಅದಕ್ಕೆ 2 ಟಾರ್ಪಲ್ಲು 30 kg ಹಗ್ಗ ಸುತ್ತದಂದ್ರೆ, 30 ಅಲ್ಲ 45 kg ಹಗ್ಗ ಸುತ್ತದ್ರಂದ್ರೆ ಸುಮ್ಮನೆ ಗುರು. ಕೈ ನೋಡಿ ಹೆಂಗಾಗಿದ್ದಾವೆ, ಫುಲ್ಲೆಲ್ಲ ಬೆವ್ರ ನೀರು ಇಳಿದ್ಬಿಟ್ಟು. ಇವಾಗ ಇಲ್ಲೆಲ್ಲ ನೀರು ಬರ್ತವೆ, ಕೈ ತೊಳಿಬೇಕು. ಗಾಡಿ ಒಂಚೂರು ಮುಂದೆ ಬಿಡಬೇಕು. ಗಿಡದ ಮುಂದೆ ನಿಲ್ಸಿದ್ನಿ, ಬೀಗನ ತಂದಿಲ್ಲ. ಬೀಗ ಮನೆಗೆ ಇಟ್ಟಿನಿ, ಇಲ್ಲೇ ಐತೆ ನೋಡಿ. ನಲ್ಲಿ ಕೈ ಕಾಲು ತೊಳ್ಕೊಂಡು ತಂದು ಬನ್ನಿ. ಫಸ್ಟ್ ಮನೆಗೆ ಬೀಗ ಬಿಟ್ಟು ಬಂದಿದ್ದೆ ಗುರು. ಮತ್ತೆ ಮನೆಗೆ ವಾಪಸ್ ಹೋಗಿ ಬೀಗ ತಂದೆ. ನನ್ನ ಹಿಂದೆ ಕಾಣ್ತೈತೆ ನೋಡಿ ಗಾಡಿ. ಇದು ಶಾಲಿಮಾರ್ ಫ್ಯಾಕ್ಟ್ರಿನೇ. ಅಲ್ಲೊಂದು ಐತೆ 2. ನಾನು ಇವೆಲ್ಲನೂ ನೋಡಿ ಇವನು ನಮ್ಮ ಜೊತೆಗೆ ಅಂದ್ಕೊಂಡಿದ್ದೆ. ಶಾಲಿಮಾರ್ ಬೇರೆ, ಗೋದ್ರೇಜ್ ಬೇರೆ ಗುರು. ಅಂದರೆ ಅರ್ಧ ಮಾಡ್ಕೊಂಡಿದ್ದಾರೆ. ಈ ಕಡೆ ನಮ್ಮ ಅಣ್ಣ ಇರೋದು ಗೋದ್ರೇಜ್ನಾಗೆ. ಇವೆಲ್ಲ ಗೋದ್ರೇಜ್ನವೇ, ಮೆಕ್ಕೆಜೋಳ ಎಲ್ಲ. ನಮ್ಮದು ರೆಡ್ ಚೀಲ ಮಾತ್ರ ಶಾಲಿಮಾರ್ ಅಂತೆ. ಫಸ್ಟ್ ಗಾಡಿ ನಂದ ಇರೋದು, ಖಾಲಿ ಆಗುತ್ತೆ. ನಾನೆಲ್ಲ ಖಾಲಿ ಆಗಲ್ಲ ಅಂದ್ಕೊಂಡಿದ್ದೆ. ಇವಾಗ ಮತ್ತೆ ಗಾಡಿ FC ಮಾಡಿಸ್ಕೊಂಡು ನಾಗ್ಪುರ ಕಡೆಗೆ ಮತ್ತೆ ಪ್ರಯಾಣ ಬೆಳೆಸ್ಬೇಕು. ಹಿಂದೆ ಚೀಲ ಹೊರಗಡೆ ಬಂದ ಅಂತಿದ್ನಲ್ಲ,
ತೋರಿಸ್ತೀನಿ ನೋಡಿ ಅವನ್ನ. ಇನ್ಯಾರು ಗುರು ಈ ಗಾಡಿಯನ್ನೆಲ್ಲ ಹೋಗ್ಬಿಟ್ಟಿದ್ದಾನೆ. ಒಂಚೂರು ಹಂಗೆ ಮುಂದೆ ಕಂಡು ಈ ಕಡೆ ತಾಂಡ್ರಾತು ನೋಡಿ. ಇಲ್ಲೆಲ್ಲ ಹೊರಗಡೆ ಬಂದೈತೆ, ಮುಂದೆ ಗ್ಯಾಪ್ ಮಾಡ್ತಿದ್ದೆ ನೋಡಿ. ಮತ್ತು ಹಿಂದೆನೂ ತೋರಿಸ್ತೀನಿ ಬನ್ನಿ. ಹಿಂದೆ ಅರ್ಧ ಡೋರ್ ಹೊಡೆದೋಗಿದ್ದೆ. ಆ ಡೋರ್ನಾಗ 2 ಚೀಲ ಬಿದ್ದಿದ್ದಾವೆ ನೋಡಿ. ಇದೆಲ್ಲ ಹೆಂಗೆ ಹೊರಗೆ ಬಂದಿದೆ. ಗೋದ್ರೇಜ್ನವ್ರು ಕಿರಿಕಿರಿ ಮಾಡೋರು, ಶಾಲಿಮಾರ್ನವ್ರು ಇವರು ಕಿರಿಕಿರಿ ಪಿರಿ ಅಂಥದ್ದು ಇಲ್ಲ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಯಾಕೆ ಮೆರ್ಸಿದ್ದು ತಾಣನ. ಈ ಗಾಡಿಯಲ್ಲಿ ಯಾರನ್ನ ಇದ್ದಾರೆ ನೋಡೋಣ ಇಲ್ಲಿ ಫಸ್ಟು. ಯಾರು ಗುರು ಈ ಕಡೆ ಎಲ್ಲ ಹೊಕ್ಕೆ ಐತೆ, ಬನ್ನಿ ನೋಡೋಣ ಗುರು. ಫಸ್ಟ್ ಗಾಡಿ ಐತೆ ಅಂದ್ರೆ ಇನ್ನೂ ಅನ್ಲೋಡಿಗೆ ಕರೆಯಂಗೆ ಇಲ್ಲ. ಎಲ್ಲ ಸದ್ದಡಿಗಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ಇದು ಅಲ್ಲೇ ಸೀರಿಯಲ್ ನಂದೇ ಇರೋದು ಫಸ್ಟ್ ಗಾಡಿ. ಶಾಂಪಲ್ ಇಲ್ಲ ಏನಿಲ್ಲ, ಡೈರೆಕ್ಟು ಕೋಲಾರದಾಗ ಹೆಂಗೆ ಖಾಲಿ ಮಾಡ್ತಿದ್ದು ಹಂಗೇನೆ. ಯಾಕಂದರೆ ಕಂಪ್ನಿ ಅವ್ರದ್ದೇ ಅಂತಿದ್ದು, ಅಂದರೆ ಪ್ರೊಡಕ್ಷನಿಗೆ ಅರ್ಧ ತಗೊಂಡಿದ್ದಾರೆ ನೋಡಿ. ಅಭಿಮನ್ಯು ಎಷ್ಟು ಕೂಲಾಗಿ ನಿಂತಿದ್ದಾನೆ ಬಿಸಿಲಾಗೆ. ಕ್ಯಾಬಿನ್ ಮಾತ್ರ ನೆಳ್ಳಗೈತೆ, ಇನ್ನು ಉಳಿದದ್ದೆಲ್ಲ ಬಿಸಿಲಾಗೈತೆ. ಅವ್ರು ಯಾವಾಗ ಕರಿತಾರೋ ವೆಯ್ಟ್ ಮಾಡಿ ಅನ್ಲೋಡ್ ಮಾಡೋಣ ಬನ್ನಿ. ಇನ್ನೇನು ಮಾಡ್ತೀರಿ ಹೇಳಿ, ಅನ್ಲೋಡ್ ಮಾಡ್ಕೊಂಡು ಬಿಟ್ಟು ಸಾಯಂಕಾಲ ಅಷ್ಟೊತ್ತು ಮನೆಗೆ ಕಳಿಸಿದ್ರು ಸಾಕು. ಮನೆಗೆ ಹೋಗಿದ್ದೆ, ಇವಾಗ ಬಂದ್ವಿ. ಫೋನ್ ಮಾಡಿದ್ರು, ಫೋನ್ ಮಾಡಿದಾಗೆ 10 ನಿಮಿಷಕ್ಕೆ ಓಡಿ ಬಂದ್ವಿ. ಈ HMV ಗಾಡಿ ಖಾಲಿ ಆಗಲ್ಲ ಅಂತೇಳಿ ಮನೆಗೆ ಹೋಗಿದ್ದಾರೆ. ಇವ್ರು ಇದ್ದಿದ್ರೆ ನಮ್ಮನ್ನು ಹಿಂದಕ್ಕೆ ಹಾಕಿಬಿಡೋರು, ಯಾಕಂದರೆ ಅವ್ರು ಇಲ್ಲೇ ಇದ್ರಲ್ಲ, ಅನ್ಲೋಡಿಗೆ ಬಿಟ್ಬಿಡೋರು. ಅವ್ರು ಫೋನ್ ಮಾಡಿ 5 ನಿಮಿಷಕ್ಕೆ ಬಂದುಬಿಟ್ಟು ಮನೆಯಿಂದ. ಅಂದರೆ ನಾವು ಅಲ್ಲೇ ಹೊಲ್ಟಿದ್ವಿ, ಅದೇ ಟೈಮ್ಗೆ ಅವರು ಫೋನ್ ಮಾಡಿದ್ರು, ಸೀದಾ ಬಂದ್ವಿ. ಇವಾಗ ಕಾಟ ಮಾಡಿಸಿ ರಿವರ್ಸ್ ಹೊಡಿಬೇಕು. ಒಂದು ಗಾಡಿ ಖಾಲಿ ಆಗುತ್ತಂತೆ ಅಷ್ಟೇ, ಒಂದು ಗಾಡಿ ಬಿಟ್ಟರೆ ಇನ್ಯಾವುದು ಖಾಲಿ ಆಗಲ್ಲ. ಕೆಲಸ ಇಲ್ಲದೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಂದರೆ ಗಾಡಿಗಳು ಭಾಳ ಇದ್ದಾವೆ, ಜಾಗನೂ ಇಲ್ಲ ಅವರಿಗೆ ನೋಡಿ. ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ಅಣ್ಣ ನೋಡಿದರೆ ಅಲ್ಲಿ ಮೂಲೆಗೆ ನಿಂತ್ಕೊಂಡಿದ್ದಾನೆ, ತಲೆ ಮೇಲೆ ಟೋಪಿ ಹಾಕ್ಕೊಂಡು. ಹಾಂ, ಇವಾಗ ಇಲ್ಲೇ ರಿವರ್ಸ್ ಹೊಡಿಯೋದು ನಾವು. ಗ್ಲಾಸ್ ಗೀಸ್ ಹೊಡೆದಿರ ಇದೇ ಕಾಟ ಮಾಡಿಸ್ಕೊಂಡು ಹೋಗೋದೆ ನೋಡಿ. ನಾನು ಬೆಳಗ್ಗೆ ಇದ್ದ ಗಾಡಿಗಿದ್ದ ಸಾಯಂಕಾಲ ಹೋದೆ ಮನೆಗೆ ನೋಡಿ. ಅಲ್ಲೇ ನನ್ನ ಸೆಕ್ಯೂರಿಟಿ ಮಾತಾಡಿಸ್ಬಾ ಒಂದು ಮಾತು. LED ಲೈಟ್ ತೆಗೆದುಬಿಟ್ಟಿದ್ದೀನಿ, ಕೇಸ್ ಹಾಕಬೇಕು ಅಂತೇಳಿ. ಮೊನ್ನೆ ಬೆಂಗಳೂರಲ್ಲಿ ಕೇಸ್ ಆಯಿತು, ಅದಕ್ಕೆ ಮತ್ತಿನ್ನೇನಂತೇಳಿ ತೆಗ್ದಿಲ್ಲ, ಇದ್ದಾವೆ ಬಟ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ನಮ್ಮ ರಾಜ್ಯದಾಗೆ ಕೇಸ್ ಹಾಕಿದರೆ ಇರಿಟೇಟ್ ಆಗ್ತದೆ ಅಂತೇಳಿ ನೋಡಿ. ಅವು ಹೋಗಿದ್ದಾವೆ ಲೋಕಲ್ಲು, ಅಂದರೆ ಅವು ಚೆನ್ನಾಗಿ ಬೆಳಕು ಬೀಳಲ್ಲ, ಫೋಕಸ್ಸು ಬೀಳಲ್ಲ, ನಮಗೆ ಕ್ಲೀನಾಗಿ ದಾರಿನೂ ತೋರಿಸಲ್ಲ. ಅವು ಕೆಳಗೆ ಬೀಳ್ತವೆ, ಸುಮ್ಮನೆ ಎದುರಿಗೆ ಬರೋರಿಗೆ ಕಣ್ಣಿಗೆ ಹೊಡಿತವೆ, ಇನ್ನೊಬ್ಬರಿಗೆ ಯಾಕೆ ತೊಂದರೆ ಕೊಡೋದು ಅಂತೇಳಿ ಸುಮ್ಮನೆ ಆದ್ವಿ. ಇವೇ 4 ಲೈಟ್ ಇದಾವಲ್ಲ, ಅವೇ ಸಖತ್ತಾಗಿ ಬರ್ತವೆ. ಬರ್ಬೇಕಾದ್ರೆ ಲೆಫ್ಟ್ ಸೈಡಿಂದ ಒಂದು ಒಳಗಿಂದು ಬಲ್ಪ್ ಹೋಯ್ತು. 3-4 ಬಲ್ಪು ಯಾವಾಗಲೂ ಸ್ಪೇರ್ ಇಟ್ಟಿರ್ತೀನಿ ನಾನು ಗಾಡಿಗೆ, ಸ್ಪೇರ್ ಇದ್ದೇ ಇರ್ತವೆ. ಅವನ್ನ ಹಾಕ್ಕೊಂಡ್ರಾತು. ಫಸ್ಟ್ ಖಾಲಿ ಮಾಡಬೇಕು. ಸೆಕ್ಯೂರಿಟಿ ಬರ್ತಾ ಇದ್ದಾರೆ ನೋಡಿ, ನಮ್ಮ ತಮ್ಮ ಕರ್ಕೊಂಡು ಬರ್ತಾ ಇದ್ದಾನೆ ಬೈಕ್ನಾಗ. ಅವನು ನಾನು ಬಂದಿದ್ವಿ ಬೆಳಗ್ಗೆ ಆಗ ಟಾರ್ಪಲ್ ಬಿಚ್ಚಕ್ಕೆ ಕರೆದೆ. ಅವನು ಎಲ್ಲ ಕೆಲಸ ಐತೆ, ಕಾಲೇಜ್ ಹತ್ರ ಕೆಲಸ ಐತೆ ಅಂತೇಳಿ ಹೋಗಿದ್ದ. ಒಬ್ಬನೇ ಬಂದು ಬಿಚ್ಚಿದ್ದೆ, ಇಲ್ಲಾಂದರೆ ಬಂದು ಬಿಚ್ಕೊಡ್ತಿದ್ದ, ಹಂಗೆ ಅಂತ ಮಾಡ್ತಿದ್ದಿಲ್ಲ. ಇವಾಗ ಪಾಯಿಂಟಿಗೆ ರಿವರ್ಸ್ ಹೊಡಿಬೇಕು. ಅವನೇ ವಿಡಿಯೋ ಮಾಡ್ತಾನೆ ನೋಡಿ ರಿವರ್ಸ್ ಹೊಡಿಯೋದು. ಟಾಸ್ಕ್ ಇದ್ದಿದ್ದು ಗಾಡಿ ಒಳಗೆ ರಿವರ್ಸ್ ಹೊಡಿಯೋದು. ಹೊಡೆದ್ಬಿಟ್ಟಿದ್ದೆ, ಹೊರಗೆ ತಕ್ಕೊಬೇಕಾದ್ರೆ ಒಂಚೂರು ಕಷ್ಟ ಆಗುತ್ತೆ. ಚೀಲ ಬಿದ್ದುಬಿಟ್ಟು ಅದು ಕೆಳಕ್ಕೊಂದು ಇಲ್ಲೇ ಬಿದ್ದಿದೆ ನೋಡಿ. ಇಲ್ಲೊಂದು ಚೀಲ ಬಿದ್ದತ್ತೆ, ಡೋರ್ ಮೇಲೆ ಬಿದ್ದ ಉಳ್ದವು. ಯಾಕಂದರೆ ಸತ್ತಿಂದ ಗಾಡಿ ಆಕ್ಷನ್ ಆತಲ್ಲ, ಅವಾಗ ಬಿದ್ದಾವೆ. ಇವಾಗ ಇವ್ ನಿಲ್ಸ್ದ 2-3 ಬೋರಿ ನಿಕಾಲೆ ಅವ್ರೆ ಬೋರಿ. हाँ निकाल ले। माल पीछे सरक गया, कैसा लौट गया तो। हाँ ಅನ್ಲೋಡಿಂಗ್ ಸ್ಟಾರ್ಟ್ ಆಯ್ತು ಗುರು. 7:30 ಸ್ಟಾರ್ಟ್ ಮಾಡಿದ್ದಾರೆ. ಒಂದು 8-9 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಆದ್ರಿ ಅವನು ನಮ್ಮೂರ ಹತ್ರನೇ ಇರೋದು, ಊರಿಂದ 6 ಕಿಲೋಮೀಟ್ರು. ಯಾವ ಟೆನ್ಷನ್ ಇಲ್ಲ. ಅನ್ಲೋಡ್ ಆಗಿಲ್ಲ ಅಂದಿದ್ರು ಟೆನ್ಷನ್ ಇರ್ತಿದ್ದಿಲ್ಲ ನಮಗೇನು, ಯಾಕಂದರೆ ಬಿಟ್ಟು ಮನೆ ಕಡೆ ಹೋಗಿ ಇಲ್ಲಿ ರಿವರ್ಸ್ ಬಿಟ್ಟು ಹೋಗಿದ್ರು ಬೆಳಗ್ಗೆ ಬರ್ತಿದ್ದೆ. ನಾನು ಬಿಟ್ಟೆ ಹೋಗಿದ್ದು. ಅನ್ಲೋಡ್ ಮಾಡ್ತೀವಿ ಬಾ ಅಂದೇಟಿಗೆ ನಾನು ನನ್ನ ತಮ್ಮ ಹಂಗೆ 80ರಾಗ ಬಂದುಬಿಟ್ಟೆ ಗುರು. 80ರಾಗ ಬಂದು ಕಾಟ ಮಾಡಿ ಅಷ್ಟು ಅರ್ಜೆಂಟಾಗಿ ಬಂದ್ರು ಇಲ್ಲಿ ಬಂದಮೇಲೆ ಮೆಕ್ಕೆಜೋಳ ಗಾಡಿ ಖಾಲಿ ಮಾಡಿದ್ಮೇಲೆ ಮಾಡ್ತೀವಂದರು. ಅನ್ಲೋಡ್ ಮಾಡಬಾರ್ದಾಗಿತ್ತು. ಇವ್ರಿಗೆ ಅವಾಗ ಹೇಳ್ತಿದ್ದು ಗಾಡಿ ಗೇಟಿಗೆ ಅಡ್ಡ ಹೊಡೆದ್ಬಿಡ್ತಿದ್ದೆ ಫಸ್ಟ್ ಗಾಡಿ. ಇಲ್ಲಿ ಯಾವಾಗಲೂ ಜಗಳನೂ ಮಾಡಿದ್ದೀವಿ,
14 ವೀಲಾಗಿ ಬಂದಾಗೆಲ್ಲ 14 ವೀಲಾಗಿಲ್ಲ 10 ವೀಲಾಗ ಒಂದ್ಸಲಿ ಜಗಳ ಮಾಡಿದ್ವಿ. ನಮ್ಮ ಅಣ್ಣಗೆ ಗೊತ್ತು, ನಮ್ಮೂರಲ್ಲೇ ಆ ಕಡೆ ಅನ್ಲೋಡ್ ಮಾಡಿಸೋದು. ಅವ್ರು ಜಗಳ ಮಾಡಿಬಿಡ್ತಾರೆ ಅಂದಾಗ ಇಲ್ಲ ಖಾಲಿ ಮಾಡಿಸ್ತೀನಿ ಅಂತಲೇ ಹೇಳಿದ್ದ ಪಾಪ. ಹಂಗೆ ಹೇಳ್ದ ನಮ್ಮ ಅಣ್ಣ, ಹೇಳಿ ಹೋದ ಮನೆಗೆ. ಡ್ಯೂಟಿ ಮುಗೀತಲ್ಲ ನಮ್ಮ ಅಣ್ಣಂದು. ಇವಾಗ ನಾವು ಅನ್ಲೋಡ್ ಮಾಡ್ಕೊಂಡು ಮನೆಗೆ ಹೋಗನಂತೆ. ಹೊರಗೆ ಹೋಗಿ ಒಂದು ಚಹಾ ಕುಡಿದು ಬರೋಣ. ಗುರು ಟೈರ್ ಎಲ್ಲ ನೋಡಬೇಕು, ಇಲ್ಲೇನಾದರೂ ನಮ್ಮ ಟೈರ್ ಉಜ್ಜತ್ತೇನೋ ಅಂತೇಳಿ ಡಮ್ಮಿ ಹೌಸಿಂಗ್ ಇನ್ನೊಂಚೂರು ಚೆಕ್ ಮಾಡಿಬಿಡೋಣ. ಟಚ್ ಗಿಚ್ ಆಗಿದ್ದಾವೆ ಅಂತೇಳಿ. ಇಲ್ಲ, ಇಲ್ಲಿ ಟಚ್ ಆಗಿಲ್ಲ. ನನ್ನ ತಮ್ಮಗೆ ರಿವರ್ಸ್ ನೋಡು ಅಂದರೆ ಅವನು ಗಾಡಿ ಟಚ್ ಆದಮೇಲೆ ಹೇಳ್ಬಿಟ್ಟ ಬಂಪರ್ ಟಚ್ ಆಯ್ತು ಅಂತೇಳಿ. ಒಂಚೂರು ಬೆಂಡ್ ಆಯ್ತು. ಏನು ಮಾಡ್ತೀರಾ, ಬೈಯಕ್ಕೆ ಬರಲ್ಲೇನಿಲ್ಲ, ಆಗ್ತಾವೆ ಅವೆಲ್ಲ ಮಾಮೂಲಿ. ಬನ್ನಿ ನೋಡಾದ್ಮೇಲೆ ಸಿಗೋಣ. ಖಾಲಿ ಆಯ್ತು ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೀನಿ. ನಮ್ಮ ಟಿಂಕರಿಂಗ್ ಮಾಮ ಬರ್ತಾ ಇದ್ದಾನೆ ಅಂತೇಳಿ ವೆಯ್ಟ್ ಮಾಡಿದ್ವಿ. ಪಕ್ಕದಾಗ ಬರ್ತಾ ಇದ್ದಾರೆ. ಪಕ್ಕದಾಗ ಒಂದು ಅಣ್ಣಚ್ಚಿ ಗಾಡಿ ಬರ್ತಾ ಇದ್ದಾರೆ. ಇವ್ರು ಲೆಫ್ಟಿಗೆ ಬರ್ತಾರೋ ರೈಟಿಗೆ ಬರ್ತಾರೋ ನೋಡಬೇಕು. ನಾವು ಇಷ್ಟೇ ತಕ್ಕ ಅವ್ರಿಗೆ ವೆಯ್ಟ್ ಮಾಡಿದರೆ ನಮ್ಮ ಅಂಕಲ್ ಹಿಂಗೆ ಟಿಪ್ಪರ್ ಬಂತು, ಅದ್ರಾಗ ಹತ್ಕೊಂಡು ಬರ್ತಾ ಇದ್ದಾರೆ ಪಕ್ಕದಾಗೆ. ಇವಾಗ ಹೋಗಿ ಟೀ ಕುಡ್ದು ಹೋಗೋದು ನಮ್ಮೂರ ಡಾಬಾದಲ್ಲಿ, ರಾಜಸ್ಥಾನಿ ಅಲ್ಲ UP ಬಿಹಾರ್ ಹೋಟ್ಲಾಗೆ ಬರ್ತಿದ್ದೆ ನೋಡಿ. ಮಿರರ್ನಾಗೆ LED ಲೈಟ್ ಹಾಕ್ಬಿಟ್ಟಿದ್ದಾನೆ ಅಂಕಲ್ಲು. ಆಯ್ತು ನಡಿಯಪ್ಪ ಪೈಲೈಟು. ಆಯ್ತು ನಡಿ ನೋಡಿ, ಭರತ್ ಬೇಗ ಟಿಪ್ಪರು ಬಿಂದಾಸ್ ಅಂತೆ. ನಾವು ಬಿಂದಾಸಾಗಿ ಬರ್ತೀವಿ ನಡಿ ಅಂಕಲ್, ನೀನು ಹಿಂದೆನೆ. ಟೀ ಕುಡ್ದು ನಮ್ಮ ಟಿಂಕರಿಂಗ್ ಮಾಮನ ಹತ್ರ ಸಿಗೋಣ ಬನ್ನಿ. ಶಬರಿಮಲೆಗೆ ಹೋಗಿ ಬಂದ್ರೆ ಎಲ್ಲ ಇವತ್ತು ಸಿಕ್ಕಿದ್ದಾರೆ, ಇನ್ನೊಂದು 4 ಸಿಕ್ಕಿಲ್ಲ. ಇವ್ನು ಕರಿಗೆ ನಗ್ತಾನಂದೆ. ಟಿಂಕರಿಂಗ್ ಮಾವ ಶಬರಿಮಲೆ ಚಟಿನೇ ಬಿಡಂಗಿಲ್ಲ ಇನ್ನ ನೋಡಿ. ನಮ್ಮೂರ ಹತ್ರನೇ ಡಾಬಾದಾಗೆಲ್ಲ ಟೀ ಕುಡಿಯಕ್ಕೆ ಬಂದಿವಿ. ನಾನು ನಮ್ಮ ಅಂಕಲ್ ಬರ್ತಿದ್ವಿ. ನನಗೆ ವಿದ್ಯೆ ಕಲಿಸಿದ ಗುರು. ನಾನು ನಿನಗೆ ಯಾವಾಗಲೂ ಚಿರಋಣಿನೇ. ನಮ್ಮ ಗುರುಸ್ವಾಮಿಗಳು ಇನ್ನೊಬ್ಬರು ಗುರುಗಳಿದಾರ, ಅವ್ರಿಗೂ ತೋರಿಸ್ತೇನೆ. ಕನ್ನಡದವ್ರು ಅದಾರ, ಹೇಳಿದ್ದೀನಿ ಸ್ಟ್ರಾಂಗ್ ಟ್ರೀಮ್ ಮಾಡೋಕ್ಕೆ. ಹೇ ನಡ್ರಿ, ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ನಾವು ಮನೆಗೆ ಹೋಗ್ತೀವಿ. ನಮ್ಮ ಅಂಕಲಿಂದ ಇದೆ ಗಾಡಿ. ಹಾಂ, ಶನಿವಾರ ಬರ್ತೀನಿ. ಎಫ್ಸಿಗೆ ಬಂದು ಏನು ಮಾಡೋಣ, ಸುಮ್ಮನೆ ಗಾಡಿ ತೋರಿಸ್ಕೊಳೋದು ಬರೋದು ಅಷ್ಟೇ ಮನೆಗೆ. ನಾನು ಶನಿವಾರ ದೇವಸ್ಥಾನ ತಗ ಬರ್ತೀನಿ. ಬಾ, ಟಾಟಾ ಬಾಯ್ ಬಾಯ್, ಗುಡ್ ನೈಟ್ ಅಂಕಲ್, ಗುಡ್ ನೈಟ್. ತೆಗೆದ್ನಿ ಬಾ, ರನ್ನಿಂಗ್ನಾಗ ತೆಗೆದ್ನೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬಾಯ್ ಬಾಯ್, ಗುಡ್ ನೈಟ್. ಹಾಂ ಬಾಯ್ ಬಾಯ್, ಹೋಗಿ ಬರ್ರಿ, ಹುಷಾರು.